ಏನಪ್ಪ ಶಿವಲಿಂಗ ಯಾಕ ಹಂಗ ಹೊಂಟಿಯಲ್ಲ ಅಂತೀನಿ. ಅಲ್ಲ ಅವಾಗಂದ್ರ ನನ್ನ ನೋಡಿದ ತಕ್ಷಣ ಬೆಣ್ಣಿ ನುಂಗೋ ಭಾವನಂಗ ನಿಂತ್ಕೊಂಡು ನೋಡ್ತಿದ್ದೆ. ಇವಾಗ ನೋಡಿದ್ರು ನೋಡ್ಲಾರ್ದ ಹೊಂಟಿಯಲ್ಲ ಯಾಕ ಅಂತೀನಿ. ಸಿಟ್ಟು ಬಂದು ನೀರಿಲ್ಲ ಬಾವ್ಯಾಗ ಹಾರಂಗಾಗೈತಿ. ಮನುಷ್ಯನಿಗೆ ಮಾತು ಕೊಟ್ಟಿಂದೆ ಮನಸ್ಸು ಮುಂದಿರ್ಬೇಕು. ಆದರೆ ನಿನಗೆ ಮಾತು ಗೊತ್ತಿಲ್ಲ, ಮನಸ್ಸು ಗೊತ್ತಿಲ್ಲ. ಹಿಂಗ್ಯಾಕ ಮಾತಾಡಕತ್ತೀನಿ ಅಂತೀನಿ. ಮತ್ತ ಅಲ್ಲ ಮಾತೈತಿ ಅಲ್ಲ ಮರ ನಾ ಏನಂತದ್ದು ಮಾಡಿನ ಅಂತೀನಿ. ನೋಡು ನಾನು ಹೆಣ್ಮಗಳಾದೀನಿ. ನಿನಗಿಂತ ಮಾನ ಮರ್ಯಾದೆ ಏನಂತ ಅನ್ನೋದು ನನಗೆ ಹಿಂದಿನಕ್ಕಿಂತ ಚೆನ್ನಾಗಿ ಗೊತ್ತಿದೆ. ಓದ್ತೇನ ಮಾನ ಮರ್ಯಾದೆ ನಿನಗೆ ಗೊತ್ತಿದ್ದೆ. ನೀನ್ ಯಾಕೆ ನಡೋ ಬೀದಾಗ ನಂಜುಂಡ ಅಪ್ಕೊಂಡು ನಿಂತಿದ್ದೆ. ನಿನ್ನ ಒಳಗಿನ ಹಕ್ಕಿಗತ್ತಿ ಎಲ್ಲ ನಿಮ್ಮ ಅಪ್ಪ ತಿಳಿಸ ನನಗ. ನಂಜು ನಿಮ್ಮವನವಾಗ ಅಲ್ಲ ಹೋಗಿ ಆ ಪೋಲಿ ಹುಡುಗ ಹೊಲ್ಸಕತ್ತಿಯಲ್ಲ. ನಿನಗೆ ಬುದ್ಧಿಯಾರ ಐತಿಲ್ಲ ಅಂತೀನಿ. ನಿಮ್ಮ ಅಪ್ಪನ ಮಾತು ಕೇಳಕ್ಕ ಹೋಗ್ಬೇಡ. ಅವನು ಕೂಡ ನನ್ನ ಜೋಡಿ ಹೊಲ್ಸಕತ್ತಿಯಲ್ಲ. ಈ ಜೋಡಿ ನಂಬತ್ತೇನಿ ಮಾತ್ನಾ ಅಂತೀನಿ. ಮತ್ತ ವಾರ್ಯವ್ವ ಬೆರ್ಕಿ ಹೆಣ್ಣೆ ಅನ್ಬೇಕು ನೋಡ್ ಸಿಂಗಾರಿ ನಿನಗ. ಅಲ್ಲ ನನ್ನ ಮುಂದೆನೆ ಬಿಡ್ತೀಯಲ್ಲ ಈ ನಿನ್ನ ಅನಾಸಿನ ಗುಳಿಗಿನ. ಖರೆ ಹೇಳು, ಅವತ್ತು ಆ ನಂಜುಂಡ ನೀನು ನಡೋ ಬೀದಿಯಾಗಿ ನಿಂತ್ಕೊಂಡು ಏನ್ ಮಾಡಕ್ ನಿಂತಿದ್ರಿ? ಏನು ನಿಮ್ಮ ಸುದ್ದಿ? ನಿಮ್ಮಪ್ಪ ಎಲ್ಲ ನನ್ ಮುಂದ್ ಬಿಡಿಸಿ ಹೇಳ ನಿಮ್ ಸುದ್ದಿನ. ಅಯ್ಯ ನಮ್ಮಪ್ಪರ ಮಾತು ಕೇಳಬೇಡ ನಿಮ್ಮ ಮೌನ. ನಮ್ಮಪ್ಪ ತಲೆ ಪೂರಾ ಕೆಟ್ಟು ಬಿಟ್ಟೈತಿ. ಅಂದ್ರ ಕರೆ ಹೇಳ್ತೀನಿ ಕೇಳು. ಕರನ ಹೇಳ್ತೀನಿ ಕೇಳು. ಪಾಪ ಸುಳ್ಳು ಅನ್ನೋದು ನಿನಗೆ ಗೊತ್ತಿಲ್ಲ ನೋಡು. ಯಾಕಂದ್ರೆ ಸತ್ಯ ಹರಿಚಂದ್ರ ನಿಮ್ಮ ಮನೆ ಮುಂದೆ ಹಾದು ಹೋಗ್ಯಾನಲ್ಲ, ಹೌದಲ್ಲ? ಹೌದು, ಹೇಳ್ತೀನಿ ಕೇಳು. ಅವ ನಂಜುಂಡ ಅದನಲ್ಲ, ಯಾವಾಗ ನೋಡಿದ್ರು ನನ್ನ ಹಿಂದನ ತಿರುಗ್ತಿದ್ದು ಮರಯ್ಯ. ಹೌದಾ? ಅದ್ರಾಗು ಒಂದು ಬೋರ್ಮಳ ಸರ ಇಟ್ಕೊಂಡು ಕೊಡ್ಲೇ ಬೇಡ ಅಂತೇಳಿ ತೋರ್ಸಿ ಹಿಡ್ಕೊತಿದ್ದ. ತಡಿ ತಡಿಗೆ ಈಗ ಕಿಸಿದಾಗ ಹಿಡ್ಕೊತಿದ್ನ. ಅದಕ್ಕ ನಾ ಹೆಂಗಾರ ಮಾಡಿ ಇದನ್ನ ಪಟಾಯಿಸ್ಬೇಕಂತೇಳಿ ಸುಮ್ನೆ ಹಂಗ ಮಗನಂಗ ಮಾತಾಡಿ ಅದನ್ನ ಮಗನ ಕೈಯಿಂದ ಕಸ್ಕೊಡು ಬಂದಪ್ಪ. ಅಷ್ಟಯ್ಯ ಮಾಡಿ ಆ ಮಗನ್ ಸಾಮಾನು ಎಲ್ಲ ಹೊಡ್ಕೊಂಡ್ ಬಂದಿ ಅಂದಂಗ ಆಯ್ತು. ಅಲ್ಲ ಸಿಂಗಾರಿ, ಕಂಡವ್ರ ಸಾಮಾನ ಕಾಸಿ ಬಿದ್ರೆ ಮುಂದೆ ನಿನ್ನ ಗತಿ ಏನಾಕೈತಿ ಗೊತ್ತಾ? ಮರಿ ಕಳ್ಕೊಂಡ್ ಮಂಗೆನಂಗಾಕೈತಿ ಅಂತ. ಅಯ್ಯ ನಾನೇನ ಹಂಗ ಮಾಡಾಕಿ ಅಲ್ ನೋಡ. ಮತ್ತೆ ನಾನು ಮುಂದಿನ ದಾರಿ ನೋಡ್ಕೊಂಡ ನಿನ್ನ ಲವ್ ಮಾಡಕತ್ತೀನಿ. ನೀನ ಯಾಕ ಇತ್ತೀತಾಗ ನನ್ನ ಪ್ರೀತಿ ಮಾಡೋದ ಕಡಿಮೆ ಮಾಡ್ಬಿಟ್ಟಿದ್ದಿ. ಸಿಂಗಾರಿ, ನನ್ನ ಪ್ರೀತಿ ಏನಂತ ನಿನಗೇನು ಚೆನ್ನಾಗಿ ಗೊತ್ತಿಲ್ಲ. ನೀನು ಬರೇ ಈಟ್ ಬಾಯಿಲಿ ಅನ್ಕೊಂತ ಇದ್ರೆ ಅಕ್ಕೈತೇನೆ ಟೈಮ್ ನೋಡಿ ತಾಳಿ ಕಟ್ಕೊಂಡ್ ಬಿಟ್ರೆ ಇಬ್ಬರಿಗೂ ಚಿಂತೆ ಇಲ್ದಂಗ ಅಕ್ಕೈತಿ. ಹೌದಲ್ಲ? ಕಾಡಿನಲ್ಲಿ ಸಪ್ಪುಂಟು ಮಾರೆ ಆಕಂಟಿಕ್ಕೆ ಬೆಳಕಾತವತ್ತಾಗ ಅಲ್ಲಿ ತಾಳಿ ಕಟ್ಟೋದೇನು ದೊಡ್ಡ ಮಹಾ ವಿಷಯ ಏನೋ ಮಾರಯ್ಯ. ಯಜಮಾನ ವಯಸ್ಸು ಎಷ್ಟಂತ ನನಗೆ ಗೊತ್ತೈತಿ ನಿನಗೆ? 57 ದಾಟಿನಿ. ಅಲ್ಲ ಸಿಗ್ರ ಗಂಟಕ್ಕೆ ಇವನ್ನ ಸಿಗಿಸ್ಕೊಂಡ್ರು. 57 ವರ್ಷ ಜನ ಮದುವೆ ಆಗ್ಬೇಕು. ಹೋಗ್ಲಿ ಬಿಡು, ಹೋಗ್ಲಿ, ಏನಾಕತ್ತ ಯಾರಿಗೆ ಅದು ಹೋಗ್ಲಿ. ಅಂದಂಗ ಮದ್ವೆ ವಿಚಾರ ಬ್ಯಾಡ. ಮದ್ವಿ ಏನಪ್ಪ ಯಾವಾಗ ಬೇಕಾದ್ರೆ ಹೆಂಗ್ ಬೇಕಾದ್ರೂ ಆಗ್ಬೋದು. ಆದ್ರ ನಮ್ಮ ವಿಧಿಯಾಗ ನಿಂತ್ಕೊಂಡನಲ್ಲ ನಮ್ಮಪ್ಪ ಕಾಡಪ್ಪ, ಅವನ ಕಾಡಕತ್ತನ. ಅದಕ್ಕ ಹೆಂಗ್ ಮಾಡೋದು ಅಂತೀನಿ. ಸಿಂಗಾರಿ, ನಿನ್ನ ಮಾತು 100ಕ್ಕೆ 100 ಖರೆ ಐತಿ. ನಾವಿಬ್ರು ತಾಳಿ ಕಟ್ಕೋಬೇಕಾದ್ರೆ ಒಂದು ಪ್ಲಾನ್ ಮಾಡ್ಬೇಕು ನೋಡ್ ನಾವು. ಮತ್ತೆ ಪ್ಲಾನ್ ಮಾಡೋದ್ರಾಗ ನೀನು ದ್ವಾರಕೆ ಸಿಂಕಿನ ಒಂದು ಕೈ ಮ್ಯಾಲ ಅದಿ ಜಾಣ ನೀನು ಅಂದಂಗ. ಏನದು ಪ್ಲಾನ್? ಅದನ್ನೇ ಹೇಳ್ತೇನೆ ಕೇಳು. ಹೇಳು. ಹಿಂಗ ಪ್ಲಾನ್ ಮಾಡಿ ಮಾಡೋ ಉತ್ತರವಾಗಿರ್ಬೇಕ. ನನ್ನ ಕಿಸೆದಾಗ 20-30 ರೂಪಾಯಿ ಖರ್ಚಾದ್ರೂ ಆಗವಲ್ಲ. 20-30 ರೂಪಾಯಿ ಕೊಟ್ಟು ಟಿಕ್ ತೊಟ್ಟಿ ಪುಡಿ ತಂದು ಕೊಡ್ತೀನಿ. ಇದನ್ನ ನೀ ತಗೊಂಡು ಹೋಗ್ಬಿಡು. ತಗೊಂಡೋಗಿ ನಮ್ಮಪ್ಪನ ಸಾಯಿ ಬಿಡಬೇಕಂತ ಮಾಡಿ. ಹೌದಲ್ಲ? ಅಷ್ಟು ಸುಲಭ ಆಕೈತೇನೆ ಆ ಮಾತು. ಸ್ವಲ್ಪ ನಾ ಹೇಳೋ ಮಟ್ಟ ಕೇಳು ಸಿಂಗಾರಿ. ಹೆಂಗ ಮುಂಜಾನೆ ಎದ್ ಕೂಡ್ಲೆ
ನಿಮ್ಮಪ್ಪ ಬೆಡ್ ಕಾಪಿ ಕುಡಿತಾನ, ಆ ಕಾಪಿಯಾಗ ಈ ಪುಡಿನ ಹಾಕ್ಬಿಡು. ನಿಮ್ಮಪ್ಪ ಕಾಪಿ ಕುಡಿದು ಸಿಟ್ಟಿತಾನ, ಅವಾಗ ನೀನ್ ಎರಡೂ ಕೈಲಿ ಲಬ್ 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 ಅಂತ ಅಲ್ಲೋ ಸಿದ್ಲಿಂಗ ಹೇಳು. ಉಡ್ಸಿದ ತಂದೆಗ ಹಿಂಗ ಔಷಧಿ ಹಾಕಿ ಮ್ಯಾಗ ಕಳಿಸಿದ್ರ ಮುಂದಕ್ಕೆ ನಮ್ಗ ಪಾಪ ಬರುದಿಲ್ಲ. ಅತ ಮ್ಯಾಲ್ ಕಳ್ಸಿದ್ರೆ ನಮಗ್ ಪಾಡಕಷ್ಟ. ಅಂದ್ರೆ ನಿನ್ನ ಸುದ್ದಿ ಆದ್ರ ಮ್ಯಾಲ ಕಳಿಸಿದ್ರೆ ನಮಗ ಪಾಪ ಬರಲ್ಲ. ನಿಮ್ಮಪ್ಪ ಸತ್ತ ಮೇಲೆ ಅಂತ 10 ಪಾಪ ಬಂದ್ರು ನಾ ದಕ್ಷಿಣತೀನಿ ಸಿಂಗಾರಿ. ಒಟ್ಟು ಇದೇ ವಾರದಾಗ ನಿಮ್ಮಪ್ಪನ ಹೆಣ ಹೊರಕ್ 4 ಮಂದಿ ರೆಡಿ ಮಾಡ್ಕೋಬೇಕು ನೋಡು. ಯಾರು ಬರ್ತೀರಪ್ಪ? ಎದಕ್ ಮುಂದೆ ರೋಮರ ನೀವು ಲೇತಮ್ಮ ಸಿದ್ಲಿಂಗ ಏನ್ ಲೇತಮ್ಮ ಹೆಣೋ ಅವರು ಸುದ್ದಿ ಮಾತಾಡಕ್ ನಿಂತಿಯಲ್ಲ ಲೇತಮ್ಮ. ಊರಾಗ ಯಾರು ಸತ್ತಾರೆ ಲೇಯಪ್ಪ? ಒಳ್ಳೆ ಟೈಮಿಗೆ ಬಂದ್ರಿ ಬರ್ರಿ. ಅಲ್ರಿ ಇದ್ರಾಗ ನನ್ ಏನ್ ತಪ್ಪಾಯ್ತು ಹೇಳ್ರಿ. ನನಗ್ ಕೊಡೋದು ಕೊಟ್ಟು ಬಿಡಂತ ನಿನ್ನ ಮಗಳಿಗೆ ಹೇಳಿದೆ. ಅವಾಗ ಏನಂದ್ಲು ಗೊತ್ತಾ? ಏನಂದ್ಲಪ್ಪ? ನೀನ್ ಬೇಡೋದು ನನ್ನ ಹತ್ರ ಏನೈತಿ, ಎಲ್ಲ ನಮ್ಮಪ್ಪ ತಲೆ ಮೇಲೆ ಐತಿ, ಆತ ಹೂಂದ್ರ ಕೊಡ್ತೀನಂತ ಹೇಳ್ಬಿಟ್ಲು. ಹೌದಪ್ಪ, ಮತ್ತ ನನ್ನ ಮಗಳು ಅದಕ್ಕ ನನಗೆ ಹೇಳ್ಯಾಳ, ನಮ್ಮಪ್ಪನ ಹತ್ರ ಕೇಳ್ಕಂತ ಹೇಳ್ಯಾಳವೆ. ಲೇ ಅರ್ಥ ಇಲ್ಲದ ಸೂಳೆಯ ಮಗನ, ಶಬಾಸ್ಲೆ ಮಗನ, ವಿಷಯ ಏನು ಪಕ್ಕ ಬಿಚ್ಚಿ ಹೇಳ್ತೀಯ ಮಗನ? ನಾನಲ್ಲ ಡ್ಯಾಡಿ ಅವನು. ಈ ಕಡೆ ಬರ್ಬೋದು ಆಗ್ತಿಲ್ಲ ಮಗಳ. ಹೌದು ಯಪ್ಪ, ಪಾಪ ಕೊಡೋದು ಹೆಂಗಿದ್ರು ಕೊಡ್ಬೇಕು. ಹೌದಲ್ಲೇ? ಹೌದು ಹೌದು ಹೌದು. ಕೊಡೋದು ಕೊಟ್ಬಿಟ್ರೆ ಮುಗಿತಪ್ಪ. ಅದಕ್ಕೆ ಯಾಕೆ ಸಿಟ್ಟು ಹಾಕ್ಬೇಕು ಅಂತೀನಿ. ಹೌದು ಬೇ ಮಗಳ, ನೀನ್ ಮಾಡಿದಿ ದೊಡ್ಡ ಗಾನಕಾರ ಕೆಲಸ ಕೊಟ್ಟು ಬಿಡ್ತೇನೆ ಅಂದ್ರ ನಿಮ್ಮ ಅಜ್ಜ ಕೊಟ್ಟೋಗ ನನ್ನ ಕೈ ತುಂಬಾ. ಅದಕ್ಕ ನಿನಗ್ ಕೊಟ್ಟು ನೋಡ್ರಿ ನಿಮ್ ಮಗಳು ಮಾತಾಡೋದು. ನಿಮ್ ಮಗಳು ನೋಡ್ರಿ, ನೋಡ್ರಿ ನಿಮ್ ಮಗಳು ಮನಸ್ಸು ಮಾಡಿ ಕೊಡ್ಬೇಕಂತ ಮಾಡ್ಯಾಳ. ಮನಸ್ಸು ಏನೋ ನಮ್ಮಂದಿ ಅಂತ ಹೇಳಿ ಬಹಳ ಮನಸ್ಸು ಕೊಟ್ಟು ಮಾಡೇನ್ರಿ ಆ ಕೆಲ್ಸನ. ಹೌದು ಯಪ್ಪ, ಪಾಪ ಎಂದಿದ್ರು ಕೊಡೋದಲ್ಲೇನ. ಒಂದು ಸಾರಿ ಕೊಟ್ಬಿಟ್ರ ಆತಲ್ಲ ಅಂತೀನಿ ಮತ್ತ. ಹೌದು ಏತಮ್ಮ ಸಿದ್ಲಿಂಗ, ತಗದ ಬಿಗಿಲೆ ಎಷ್ಟು ಮನಸ್ಸಿಗೆ ಹಚ್ಚಿಕೊಂಡು ಮಾತಾಡಕ್ ನಿಂತಾಳ ನೋಡು. ಈ ತಿರ್ಬೋಕಿ ಸುದ್ದಿನ ಅಂತಿ. ಏ ಸಿದ್ಲಿಂಗ ಹೇಳಪ್ಪ, ಎಂತೆಂತ ಮಾಡ್ಲೇ ಇಲ್ಲಿ ನನ್ನ ಮಗಳಿಗೆ ಏನ್ಲೇ ನಿನಗ್ ಕೊಡ್ಬೇಕಾಗಿದ್ದು? ಏನ್ಲೇ ಮಾಡಿದ್ಯಾ ನಿನ್ ಕೆಲಸ? ನಿಮ್ ಮಗಳು ಏನ್ ಕೊಡ್ಬೇಕಾಕೈತ್ರಿ? ಮಾಡಿದ ಕೂಲಿ ಕೊಡ್ರಿ ಅಂತ ಕೇಳಿದೆ ಅಷ್ಟೇ ನಾನು. ಹೌದು ಯಪ್ಪ, ಅದ ಲೇತಮ್ಮ ಸಿದ್ಲಿಂಗ, ಹೇಳಪ್ಪ. ಕೂಲಿ ಕೇಳಕ್ ಸಹಿತ್ಯ ಇಂತಿಂತ ಪಾಯಿಂಟ್ ಇಟ್ಕೊಂಡ್ ಬರ್ತೀಯಲ್ಲ ಲೇತಮ್ಮ. ಎಷ್ಟಾಗೈತ್ಲಿ ಹಡ್ಸಿ ಮಗನ ನಿನ್ನ ಕೂಲಿ ಹೇಳಲೇ? ಅರ್ಚಿ ಮಗನ ಏನ್ ಬಾಳ ಆಗಿಲ್ಲಲೇ, 2,500 ಆಗೈತಿ. ಇದ್ರಲ್ಲಿ ಏನೈತೆ ನಿನ್ನ ಬಿಡಿವು? 1000 ಅಂಕಿ ದಾಟಿದಿ ಅಂತಂದ್ಮೇಲೆ ಮುಗೀತಿ ಬಿಡಲೇ. ಲೇತಮ್ಮ ಸಿದ್ಲಿಂಗ, ಈಗ ನನ್ನ ಕಿಸಿದಾಗ ರೊಕ್ಕ ಇಲ್ಲ ಮಗಳ. ರೊಕ್ಕಿಲ್ಲ ಕಣಕಡದಲ್ಲ ಕೇಸರ ಐತಲ್ಲಪ್ಪ. ಲೇತಮ್ಮ ಸಿದ್ಲಿಂಗ, ಈಗ ಸದ್ಯಕ್ಕ ನಿನ್ನ ಕಿಸಿದಾಗ ರೊಕ್ಕ ಇಲ್ಲ. ನಾಳೆ ನನ್ನ ಮಗಳ ಕೈಲಿ ರೊಕ್ಕ ಕೊಟ್ಟು ಕಳಿಸ್ತೀನಿ. ನಮ್ಮ ಸಮಾನ ಏನು ಕೊಡೋದೈತಿ ಅದು ನನ್ನ ಮಗಳ ಸಿಂಗಾರಿ ಕೈಲಿ ಕೊಟ್ಟು ಕಳಿಸಪ್ಪ. ಏನದು ನಿನ್ನ ಸಾಮಾನ? ಅಷ್ಟು ಮಾಡ್ರಿ, ಯಾರು ಬೇಡ ಅಂತಾರ? ನಮ್ಮ ಕೂಲಿ ಮುಟ್ಟಿಂದೆ ಮುಗಿತು, ಕೊಟ್ಟು ಕಳಿಸ್ತೀನಿ ನಿಮ್ಮ ಸಾಮಾನನ. ಅಷ್ಟು ಮಾಡಪ್ಪ, ಫಸ್ಟ್ ಆ ಕೆಲಸ ಮಾಡು. ನೀವಿಬ್ರು ನಿಮ್ಮವ್ರವ್ರು ಸರಿ ಇಲ್ಲ. ಏನ್ ಬೇಕಾವ್ ತುಂಬ್ಕೊಂಡ್ಬಿಡ್ತಾವು. ಗ್ಯಾಸ್ ಬಿಡಕ್ ಹೋಗ್ಬೇಡ್ರಿ. ಹೌದು, ನಮ್ಮ ಸಾಮಾನ ಅಲ್ಲ, ಬಂಗಾರ ಸಾಮಾನ, ನಮ್ಮ ಸಾಮಾನ. ಹೌದು ಮಗಳೇ, ಯಾಕಂದ್ರೆ ವಯಸ್ಸಾಯ್ತಲ್ವೇ, ಮರು ಜಾಸ್ತಿ ಐತಿ. ಏನ್ ಮಾಡೋದು? ಈಗ ನಿನ್ನ ಮದುವೆ ಮಾಡ್ಬೇಕನ್ನೋ ಹುಚ್ಚಿನಾಗ ಅದೇನು ಬೇ ಮಗಳ. ಯಾವ ಮಾಡ್ತೀಯಪ್ಪ? ನಾಳೆನೂ ಮಾಡ್ತೀನಿ ಬೇ ಮಗಳ. ನಿಮ್ಮವನ್ ಇರೋದ 5 ಗಂಟೆದ ಮಟ್ಟ ಆಟ, ಅದ್ರೊಳಗ ಮಾಡ.
ಲೇ ತಮ್ಮ ಸಿದ್ಲಿಂಗ, ಹೇಳ. ನನಗೂ 3 ದಿವಸ ಆಯ್ತು. ಹೌದು. ಯಾಕೋ ಹೊಟ್ಟಿ ಗುಳ 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 ಅಂತೈತಿ. ಹೌದು. ಯಾಕೋ ಸಣ್ಣಗ ಹೊಟ್ಟಿ ಕಡಕತೈತಿ. ಹೌದು. ನಾನು ಹೋಗಿ ಹಾ. ಆ ನಂಜುಂಡನ ಡಾಕ್ಟರ್ ಹತ್ರ ಒಂದು ಗುಳಿಗೆ ತಗೊಂಡು ನುಂಗ ಬಿಟ್ಟು ಆರಾಮಾಗಿ ಮಲಗ್ ಬಿಡ್ತೀನಿ ಬೇ ಮಗಳ. ಈಗ ಸದ್ಯಕ್ಕ ನೀನು ಸೀದಾ ಮನೆಗೆ ಹೋಗ್ಬೇಕು. ಅವನು ಕೂಡ ಏನಾದ್ರೂ ಮಾತಾಡಕ್ ನಿಂತ್ಯಪ್ಪ ಅಂತ ಇಟ್ಕೋ. ನಿಮ್ಮ ಅವನಾಣೆ ಕೊಳತೋಗಿರ್ ನಿನ್ನ ಅವನಾಣೆ ಮತ್ತ ಅದೇ ಮಾತಾಗಿರ್ಬೇಕು. ಕಾಡಪ್ಪ ಮಗಳು ಸಿಂಗಾರಿ ಅದ್ದೈತಿ ಬೇ ಮಗಳ. ನನಗೆ ಈ ಊರಾಗ ಒಂದ್ ಹೆಸರು ಐತಿ ಗೊತ್ತೇನು ಬೇ ಮಗಳ? ಕೆಂಚಪ್ಪ. ಬೇ ಮಗಳ ಪಟ್ನ ಬಾ, ನಾನು ಹೋಗ್ತೀನಿ. ನನಗೆ ಯಾಕೋ ಬಿಸಿ ಬಿಸಿ ರೊಟ್ಟಿ ಮಾಡಿ ಹಾಕ್ಬೇಕು, ಬೇಗ ಬಾ. ಆ ಮಗ ನಂಗೆ ನನ್ನ ಮಗ ಜೊತೆ ಮಾತಾಡಬೇಡ. ಆಯ್ತಪ್ಪ, ನಾನು ಹೋಗ್ಬೇಕು. ಮೊದ್ಲು ಜಾಗ ಖಾಲಿ ಮಾಡೋ ಮೊದ್ಲು ಇಲ್ಲಿಂದ. ನಾನು ಬಿಸಿ ಬಿಸಿ ರೊಟ್ಟಿ ಮಾಡಿರ್ತೀನಿ. ಬಾಯ್. ಏ ಸಿಂಗಾರಿ, ನಿಮ್ಮಪ್ಪಗ ಬಿಸಿ ಬಿಸಿ ರೊಟ್ಟಿ ಮಾಡಕ ಅರ್ಭಾಟವಾಗಿ ನಿಂತಿಯಲ್ಲ, ಮತ್ತೆ ಈ ರಾಜಗೆ ಏನು ಮಾಡಿ ಹಾಕ್ತಿದಿ? ಅಲ್ಲ, ನೀ ಯಾಕೆ ಕಾಮಿಡಿ ಮಾಡಕ್ ಹೋಗಿದ್ದಿ? ಒಂದು ವಿಲನ್ ಪಾತ್ರ ಮಾಡಿದ್ರಾಗಿತ್ತು. ಬಿಡ ಹಂಗಾರೆ ನಮ್ಮ ಅಪ್ಪಗೆ ಯಾಕ ಬಿಸಿ ಬಿಸಿ ರೊಟ್ಟಿ? ನಿನಗೂ ಬೇಕೇನ? ನನಗೂ ಬೇಕು. ಹಂಗಾರೆ ಮತ್ತೆ ಯಾಕೆ ತಡ ಮಾಡ್ತೀವಿ? ಹೊಡೆ 9. ಗೌರಿ ಮಗವು ನನ್ನ ಬಂಗಾರ
ಎಂತ ಮೋಸ ಆತ್ರಿ ಆಯುರ್ವೇದಿಕ್ ಗಿಡಮೂಲಿಕೆ ಡಾಕ್ಟರ್ ನಂತಿ ಚಲೋ ಪ್ಲಾನ್ ಮಾಡಿ ಆ ಕಾಡಪ್ಪನ್ ತಲೆ ಕೆಡಿಸಿ ನನ್ನ ಒಳಗ್ ಮಾಡ್ಕೊಂಡಿದ್ದೆ ಅವ್ರ ಮಗಳನ್ನ ಎಲ್ಲಿಂದ ಬಂದು ದುಬ್ಬಕ್ ಚಪ್ಸಿದ್ನೋ ಏನು ನಮ್ ಬಾಳ್ವಿ ಏನಾಗೈತಿ ಗೊತ್ತಾ ಹೈನ ಕಳ್ಕೊಂಡ್ ಎಮ್ಮೆ ಆದಾಗ ಆಗೈತ್ರಿ ಇತ್ಲಾಗ ಆ ಸಿಂಗಾರಿನೂ ಸಿಗ್ಲಿಲ್ಲ ಇತ್ಲಾಗ ನಮ್ ಬೋರ್ಮಳ ಸರಾನು ಉಳಿಲಿಲ್ಲ ಎತ್ತಾಗ ಹೋದ್ರು ನಮ್ ಕಂಪನಿ ಲಾಸೆ ನೋಡ್ರಿ ಎಲ್ಲರ ನಡಕ ಆ ನನ್ನ ಮಗ ಸಿಗ್ಲಿಂಗ ಲಾಭ ಪಡ್ಕೊಂಡ ಹಾಕ್ತಾನ ನಾಳೆ ಒಂದ್ ದಿವಸ ಆ ಸಿಂಗಾರಿ ದಾರಿ ಕಾಯ್ತೀನಿ ಒಲದ್ಲೋ ಸರಿ ಒಲಿಲಿಲ್ಲ ಏನು ಮಾಡಕ್ಕಾಗಲ್ಲ ಸಿಕ್ರ ಸೀರುಂಡೆ ಸಿಗ್ಲಿಲ್ಲ ಸೀರುಂಡೆ